ಬೆಂಗಳೂರಿನಲ್ಲಿ ಹದಗೆಟ್ಟಿರೋ ರಸ್ತೆಗಳ ಬಗ್ಗೆ ಟಿವಿ9 ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿತು. ಒಂದು ಅಭಿಯಾನವನ್ನೇ ನಡೆಸಿದೆ. ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡು ರಸ್ತೆಗಳ ಗುಂಡಿ ಮುಚ್ಚೋದಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಡಿ ಕೆ ಶಿವಕುಮಾರ್ ಈ ಒಂದು ಅಭಿಯಾನವನ್ನು ನೋಡಿ ಆದಮೇಲೆ ಹೋಗಿ ಬೆಂಗಳೂರಿನಲ್ಲಿ ರೌಂಡ್ಸ್ ಹೊಡೆದ್ರು. ನಂತರ ಗುಂಡಿಗಳನ್ನು ಮುಚ್ತೀವಿ ಅನ್ನುವಂಥದ್ರ ಬಗ್ಗೆ ಹೇಳಿದ್ರು. ಕೌಂಟ್ ಕೂಡ ಹಾಕಿದ್ರು. ಸುಮಾರು 10,000ಕ್ಕೂ ಹೆಚ್ಚಿದೆ, ಅದರಲ್ಲಿ 5,000 ಮುಚ್ಚಿಬಿಟ್ಟಿದ್ದೀವಿ, ಇನ್ನೊಂದು 5,000 ಬಾಕಿ ಇದೆ, ಅದನ್ನು ಮುಚ್ತೀವಿ ಅಂತ ಹೇಳಿದ್ರು. ಬಟ್ ಅದು ಯಾವಾಗ ಮುಚ್ತೀನಿ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಈಗ ಏನೋ ಡೆಡ್ಲೈನ್ ಬೇರೆ ಕೊಟ್ಟಿದ್ದಾರೆ. ನವಂಬರ್ವರೆಗೂ ಡೆಡ್ಲೈನ್ ಕೊಟ್ಟಿದ್ದಾರಂತೆ ಗುತ್ತಿಗೆದಾರರಿಗೆ. ಆ ನವಂಬರ್ವರೆಗೆ ಒಳಗಡೆ ನೀವು ಗುಂಡಿಗಳನ್ನು ಮುಚ್ಚಬೇಕು ಅಂತೇಳಿ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಟಿವಿ9 ಏನು ರೋಡ್ ಗುರು ಅನ್ನುವಂಥ ಒಂದು ಅಭಿಯಾನವನ್ನು ನಡೆಸ್ತಾ ಇದೆ. ಎಲ್ಲೆಲ್ಲಿ ರಸ್ತೆಗಳಿವೆ, ಎಲ್ಲೆಲ್ಲಿ ಯಮನಂತೆ ಬಾಯಿ ತೆರೆದು ಕೂತಿವೆ ಗುಂಡಿಗಳು, ಜನರಿಗೆ ಹಿಂಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನು ವಿಸ್ತೃತವಾಗಿ ತೋರಿಸುವ ಪ್ರಯತ್ನ ಟಿವಿ9 ಮಾಡ್ತಾ ಬರ್ತಾ ಇದೆ. ಕೊನೆಗೂ ಈಗ ಗುತ್ತಿಗೆದಾರರಿಗೆ ಅಂತಿಮ ಗಡುವನ್ನು ಕೊಟ್ಟಿದ್ದಾರೆ. ಸ್ವಚ್ಛ ಬೆಂಗಳೂರು, ಸುಗಮ ಸಂಚಾರವೇ ನಮ್ಮ ಗುರಿ, ಆದಷ್ಟು ಬೇಗ ರಸ್ತೆ ಗುಂಡಿಗಳಿಗೆ GBA ಮುಕ್ತಿ ಕೊಡುತ್ತೆ ಅಂತ ಹೇಳಿದ್ದಾರೆ.